ಈ ಅಕ್ರಮವನ್ನ ಸಕ್ರಮ ಮಾಡುವಂಥ ಯೋಚನೆ ಏನಿದೆಯಲ್ಲ ಅದು ಆ, ಪಕ್ಷಗೊಳಗಳಿಗೂ ಇರುತ್ತಾ ಅಂತ ನನಗೆ ಕಾಡುವಂಥ ಪ್ರಶ್ನೆ. ಕಾರಣ ಅವರಿಗೆಲ್ಲ ಹಾಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆಯಾ ಅಕ್ರಮವನ್ನೆಲ್ಲ ಸಕ್ರಮವನ್ನ ಮಾಡ್ಕೊಂಡು ಓಡಾಡುವಂಥದ್ದು ಇರ್ಬೋದೇನಪ್ಪ. ಅದಕ್ಕೂ ಕೂಡ ಇಲ್ಲಿ ಅದು ಮಾಡ್ಕೊಡ್ತಾ ಇದ್ದಾರೆ ಗೃಹ ಭಾಗ್ಯದ ವಿಚಾರದಲ್ಲಿ. ಸೊ ಇನ್ನೂ 2 ದಿನ ಇಲ್ಲುವಂತೆ ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಮನೆ ವಿತರಣೆ ತಡವಾಗಿದ್ಯಾಕೆ ಆಗಿದ್ದಾಗ ಬೆಳಗ್ಗೆ ಘೋಷಣೆ ಸಂಜೆ ವಿತರಣೆ ಇಲ್ಲ ಅಂದಿದ್ಯಾಕೆ ಸಚಿವರು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನೂ 2 ದಿನ ಗೃಹ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಹೇಳ್ತಾ ಇದ್ರು, ನಿನ್ನೆ ಬೆಳಗ್ಗೆ ಕೊಟ್ಬಿಡ್ತೀವಿ ನಾವು 27 28 ಕುಟುಂಬಗಳಿಗೆ ಅಂತ ಹೇಳಿ. ಅದಾದ ನಂತರ ಸಂಜೆ ವಿತರಣೆ ಇಲ್ಲ ಅಂತ ಸಚಿವರು ಹೇಳಿದ್ರು. ಏನಕ್ಕದು ಅನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದ್ವಿ. ಅದಕ್ಕೆ ಸಿಕ್ಕಂತಹ ಮಾಹಿತಿ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಬೆಳವಣಿಗೆ ಆಯಿತು ಈ ವಿಚಾರದಲ್ಲಿ ಅಂತ ಹೇಳಿ. ಸೊ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸ್ಟೋರಿಯನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮನೆ ಯಾಕೆ ಕೊಡೋಕ್ಕಾಗಿಲ್ಲ, ಏನಾಯಿತು ಅಂತ ಹೇಳಿ. ಮೊದಲೇ ಅಕ್ರಮ, ಅದನ್ನು ಸಕ್ರಮ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೆಲ್ಲ ಮಾಡಬೇಕಲ್ಲ. ಕೋಗಿಲು ಲೇಔಟ್ ಮನೆ ವಿತರಣೆಯಲ್ಲಿ ಅವಸರ ಬೇಡ, ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದ ಕೆಲ ಸಚಿವರು ಮತ್ತೆ ಶಾಸಕರು. ನಮ್ಮ ಕ್ಷೇತ್ರಗಳಲ್ಲೂ ಟೆಂಟ್ ಶೆಡ್ ಹಾಕಿಕೊಂಡವರ ಸಂಖ್ಯೆ ಹೆಚ್ಚಿದೆ. ಕೇಳ್ತಾರೆ, ನಾವು ಇದನ್ನೇ ಹೇಳ್ತಾ ಇದ್ದಿದ್ದು. ಹೀಗೆ ಒತ್ತುವರಿದಾರರಿಗೆ ಪರ್ಯಾಯ ವ್ಯವಸ್ಥೆ ಎಲ್ಲಿಂದ ಕೊಡೋದು? ಕ್ಯಾಬಿನೆಟ್ನಲ್ಲಿ ಸಿಎಂ ಮುಂದೆ ಅಳಲನ್ನ ಸಚಿವರು ತೋಡಿಕೊಂಡಿದ್ದು. ಅರ್ಹರಿಗೆ ಮಾತ್ರ ವಸತಿ ಕೊಡುವಂತೆ ಆಗ್ರಹಿಸಿದ್ರು ಸಚಿವರು. ಕೋಗಿಲು ಲೇಔಟ್ ಮನೆ ವಿತರಣೆಯಲ್ಲಿ ಅವಸರ ಬೇಡ. ಈ ಸಮಸ್ಯೆ ಇತ್ತು. ನೀವು ಒಂದು ಪ್ಲಾಟ್ಫಾರ್ಮ್ ಅನ್ನ ಸೆಟ್ ಮಾಡ್ತಾ ಇದ್ದೀರಾ, ಬರೀ ಕೋಗಿಲು ಲೇಔಟ್ ಅನ್ನ ಮಾತ್ರ ನೋಡ್ತಾ ಇದ್ದೀರಾ. ನೀವು ರಾಜ್ಯದಲ್ಲಿ ಸಮಸ್ಯೆಗಳಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಆಯಾ ಕ್ಷೇತ್ರಗಳಲ್ಲಿರುವಂಥ ಶಾಸಕರು ಬಾಯ್ ಬಡ್ಕೊಳ್ತಾರೆ, ಲಬೋ ಬಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅನೇಕ ಸರ್ಕಾರಿ ಜಾಗಗಳಲ್ಲಿ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿದ್ದಾರೆ, ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಿಮಗೆ ಓಟ್ ಹಾಕಿದ್ವಲ್ರಿ, ನಮಗೊಂದು ಮನೆ ಕೊಡೋಕ್ಕಾಗಿಲ್ಲ, ಅಲ್ಲಿ ಯಾರ್ಯಾರಿಗೂ ಮನೆ ಕೊಡಿಸ್ತಾ ಇದ್ದೀರಿ ನಿಮ್ಮ ಸರ್ಕಾರ ಅಂತ ಹೇಳಿ ಚೀತು ಅಂತ ಹೋಗಿದ್ರೆ ಆ ಶಾಸಕರು ಎಲ್ಲೋ ಹೋಗ್ಬೇಕು, ಏನು ಮಾಡಬೇಕು ಅವ್ರ ಕತೆ? ಈ ಪ್ರಶ್ನೆಗಳು ಬರುತ್ತೆ ಅಂತ ಅವತ್ತೇ ಹೇಳಿದ್ವಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ಪ್ರಶ್ನೆಯನ್ನು ಆರಂಭದಿಂದಲೂ ಕೂಡ ಪಬ್ಲಿಕ್ ಟಿವಿ ಧ್ವನಿಯನ್ನ ಎತ್ತಿತ್ತು. ನೋಡಿ, ನೀವು ಬರೀ ಕೇವಲ ಕೋಗಿಲು ಲೇಔಟ್ ಅನ್ನ ಮಾತ್ರ ನೋಡ್ತಾ ಇದ್ದೀರಾ, ಅಲ್ಲಿರುವಂಥವ್ರಿಗೆ ಮಾತ್ರ ಮನೆ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಿರುತ್ತೆ. ಶಾಸಕರು ಮತ್ತೆ ಅಲ್ಲಿರೋ ಸಚಿವರುಗಳು ಬಾಯ್ ಬಡ್ಕೊಳ್ಬೇಕಾಗತ್ತೆ, ಲವೋ ಅನ್ಕೊಳ್ಬೇಕಾಗತ್ತೆ ಪರಿಸ್ಥಿತಿ. ಕಾರಣ ಅವರೆಲ್ಲ ಮನೆ ಕೇಳಕ್ಕೆ ಶುರು ಮಾಡ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಹೇಳಿ. ಕೊನೆಗೂ ಸಂಪುಟದಲ್ಲಿ ಇದೇ ಚರ್ಚೆ ಅಂತ. ಅರುಣ್, ಖಂಡಿತವಾಗಿಯೂ ಕೂಡ ಸರ್ಕಾರ 3-4 ತಪ್ಪುಗಳನ್ನು ಈ ವಿಚಾರದಲ್ಲಿ ಮಾಡಿಬಿಡ್ತಾ ಅನ್ನೋದ್ರ ಬಗ್ಗೆ ಸ್ವತಃ ಅವರ ಪಕ್ಷದ ಶಾಸಕರುಗಳೇ ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಇದು ಕೇವಲ ಕೋಗಿಲು ಲೇಔಟ್ನ ಅಕ್ರಮ ಅಷ್ಟೇ ಅಲ್ಲ, ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯ ಅಕ್ರಮ ಒತ್ತುವರಿದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅಂದರೆ ಓದೋದು ಕಡೆಗಳೆಲ್ಲ ಕೂಡ ಒಂದು ರೀತಿಯಲ್ಲಿ ಶೆಡ್ಡನ್ನು ಹಾಕಿಕೊಳ್ಳೋದು, ಟೆಂಟ್ ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲಿ, ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು ಸ್ಕ್ವೇರ್ ಫೀಟ್ ಜಾಗಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ಕೂಡ ಗೊತ್ತಿದೆ. ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಒತ್ತುವರಿದಾರರಿಗೆ ಬೇರೆ ಪರ್ಯಾಯ ಮಾರ್ಗವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ತಿರುಗಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಕೆಲ ಶಾಸಕರು ಅಲವತ್ತುಕೊಂಡಿದ್ದಾರೆ. ಅಂದರೆ ನಮ್ಮ ಏರಿಯಾಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ 200-300 ಶೆಡ್ಗಳು ಹಾಕ್ಕೊಂಡಂಥದ್ದನ್ನು ತೆರವು ಮಾಡೋದಕ್ಕೆ ಈಗಾಗಲೇ ನಾವು ಕಾರ್ಯಾಚರಣೆ ಬೇರೆ ರೀತಿಯಲ್ಲೇ ಮಾಡ್ತಾ ಇದ್ವಿ. ಈಗ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಕೋಗಿಲು ಮಾಡ್ನಲ್ಲೇ ಮನೆ ಕೇಳೋದಕ್ಕೆ ಮನೆ ಕೊಡ್ತಾರೆ ಅನ್ನೋ ಆಸೆಯಿಂದ ಅವರು ಕೂಡ ಈಗ ಒಂದು ರೀತಿಯಲ್ಲಿ ಬೀಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ವಾಸ್ತವ ಸಂಗತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಜನವರಿ 1ನೇ ತಾರೀಕೆ ನಾವು ಒಂದು ನಿವೇಶ ಸೂರನ್ನು ಕೊಡ್ತೇವೆ ಅಂತ ಅನೌನ್ಸ್ ಮಾಡಿಬಿಟ್ರು. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನ ಒತ್ತಡ ಇರ್ಬೋದು ಅಥವಾ ವೇಣುಗೋಪಾಲ್ ಅವರ ಒತ್ತಡ ಕಾರಣಗಳಿಗೋಸ್ಕರವಾಗಿ. ತದನಂತರ ಅದರ ಬಿಸಿ ಕೂಡ ಸರ್ಕಾರಕ್ಕೆ ತಟ್ಟಿದೆ. ಯಾಕೆಂದರೆ ಯಾರ ಹತ್ರನೂ ಕೂಡ ಡಾಕ್ಯುಮೆಂಟ್ಸೇ ಇಲ್ಲ. ಹಾಗಾಗಿ ನಿನ್ನೆ ಈ ಒಂದು 28 ಜನರು 26 ಜನರು ರೆಡಿಯಾಗಿದೆ, ಅದಕ್ಕೆ ಸೂರನ್ನು ಕೊಟ್ಬಿಡೋಣ ಅಂತೇಳಿ ಬೆಳಿಗ್ಗೆ ಅಷ್ಟೇ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅದಕ್ಕೆ ಕೆಲ ಸಚಿವರು ಮತ್ತು ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಅದನ್ನು ಒಂದು ರೀತಿಯಲ್ಲಿ ಶಾರ್ಟ್ ಲಿಸ್ಟನ್ನು ಮಾಡೋದ್ರ ಜೊತೆಗೆ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಆಗಬೇಕು. ಇದಕ್ಕೆ ಕೇವಲ ಕೋಗಿಲು ಲೇಔಟ್ಗೆ ಮಾತ್ರ ಇದು ಅನ್ವಯಿಸಿ ಇಲ್ಲಿಗೆ ಮುಕ್ತಾಯ ಆಗಬೇಕು. ಹಾಗಾಗಿ ಇನ್ನೂ ಉಳಿದಿರ್ತಕ್ಕಂಥದ್ದು ಕೂಡ ಯಾವುದೇ ರೀತಿಯಲ್ಲೂ ಕೊಡಬಾರ್ದು, ಹಾಗಾಗಿ ನಮಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಸಿಎಂ ಮುಂದೆ ಅಲವತ್ತುಕೊಂಡಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿಯೇ ಕೋಗಿಲು ಲೇಔಟಲ್ಲಿ ನೆನ್ನೆ ಕೊಡಬೇಕಾಗಿದ್ದಂಥ ಒಂದು ಸೂರಿನ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಇನ್ನು 2-3 ದಿನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೆ ಮಾತ್ರ ಕಟ್ ಆಫ್ ಮಾಡಿ ಉಳಿದಿರ್ತಕ್ಕಂಥದಕ್ಕೆ ಯಾವುದಕ್ಕೂ ಕೂಡ ಇಲ್ಲ ಅನ್ನೋ ಘೋಷಣೆ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಸೊ ಕೋಗಿಲು ಲೇಔಟ್ ಮನೆ ವಿತರಣೆಯಲ್ಲಿ ಅವಸರ ಬೇಡ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನು ಆರಂಭದಿಂದಲೂ ಹೇಳ್ತಾ ಇದ್ವಿ. ಅಂದರೆ ನಿಮಗೆ ಶಂಖದಿಂದ ಬಂದ್ರೇ ತೀರ್ಥ ಅನ್ನುವಂಥ ಮಾನಸಿಕತೆಯನ್ನು ಹೊಂದಿರುವಂಥವ್ರು ನೀವೆಲ್ಲ. ಅದರ ಪರಿಣಾಮನೇ ಹೀಗಾಗಿರೋದು. ಹೇಳ್ತಾ ಇದ್ವಿ, ಬಡ್ಕೊಳ್ತಾ ಇದ್ವಿ, ಬೇಡ ರೀ ನಿಮ್ಮ ಹೈಕಮಾಂಡ್ ಹೇಳ್ತು ಅಂತ ಹೇಳಿ ತಲೆ ಅಳ್ಳಾಡ್ಸಕ್ಕೆ ಹೋಗ್ಬೇಡಿ ಕೋಲೆ ಬಸವಂತರ. ಕೇರಳದಲ್ಲಿರುವಂಥ CM ಹೇಳಿದ್ರು ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡಿಸ್ಕೊಂಡು ಕೂತ್ಕೋಬೇಡಿ ಅಂತ ಹೇಳಿ